ಗುರುವೆ ಆ್ಯಕ್ಚುಲಿ ಈಗ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ. ಸನ್ಸೆಟ್ ಆಗ್ತಾಯಿದೆ, ನೋಡೋಣ. ಟೈಮ್ ಲ್ಯಾಪ್ಸ್ ಆದಮೇಲೆ ಆ ವಿಡಿಯೋ ಆ್ಯಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಹಿಂಗೆ ಹೋಗೋಣ, ಹಿಂಗೆ ಹೋಗ್ಬಿಟ್ಟು ಒಂದು ರೌಂಡ್ ಬರೋಣ. ಅಲ್ಲಿ ಮುರುಗನ್ ದೇವಸ್ಥಾನ ಅದು ನೋಡಿದ್ವಿ. ಅದೇ ಬಿಟ್ಟರೆ ಇದೊಂದು ಮರ ಎಲೆ ಎಲ್ಲ ಉದುರ್ಬಿಟ್ಟು ಫುಲ್ ಖಾಲಿ ಆಗೈತೆ. ಈಗ ಇನ್ನೇನು ಹೊಸ ಚಿಗುರು, ಏಪ್ರಿಲ್ ಮೇಗೆಲ್ಲ ಮತ್ತೆ ಚಿಗುರುತ್ತೆ ಎಲ್ಲ. ಈಗ ಈ ನಾನು ನೋಡ್ಗುರು ಇವತ್ತು ಸಂಡೇ ಆಗಿರೋದಕ್ಕೆ ಅಲ್ಲಿ ಎಲ್ಲಿಗೆ ಬಂದಿನಿ ಅಂದರೆ, ಹಿಂದೆ ಮುರುಗನ್ ದೇವಸ್ಥಾನ ಇದೆ ಇಲ್ಲಿ ನಮ್ಮ ಪಟ್ಟಹಳ್ಳಿ ಹತ್ರ. ಇಲ್ಲಿಂದ 5 ಕಿಲೋಮೀಟ್ರ್ ದೂರ ಬಂದರೆ ಒಂದು ಪ್ಲೇಸು. ಈ ಪ್ಲೇಸು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಹಿಂದಕ್ಕೆ ಹೋದರೆ ಮಾತ್ರ ಸನ್ಸೆಟ್ ಹೋದರೆ ಸಖತ್ತಾಗಿ ಕಾಣುತ್ತೆ. ಅದನ್ನು ನೋಡೋಣ. ಈಗ ಸದ್ಯಕ್ಕೆ ಈ ಕಡೆ ಇದ್ದೀನಿ. ಆ ಸೈಡ್ಗೆ ಹೋದರೆ ಸನ್ಸೆಟ್ ನೋಡ್ಬೋದು. ನೋಡ್ಕೊಂಬರೋಣ ಬನ್ನಿ. ಆ್ಯಕ್ಚುಲಿ ಹೋಗೋಣಗಳು ಮೇಲ್ಗಡೆ ಹೋಗ್ಬಿಟ್ಟು ಅದೊಂದು ಪ್ಲೇಸ್ ಹೇಳಿದ್ನಲ್ಲ, ಆ ಪ್ಲೇಸ್ ನೋಡ್ಕೊಂಡಂಗೆ ಈಗ ಸದ್ಯಕ್ಕೆ ಹಿಂಗೆ ಮೆಟ್ಲು ಹಾಕೋಣ ಸೀದಾ. ಇಷ್ಟು ಏಕ ಮೆಟ್ಲುಗಳಿರ್ತವೆ. ಸದ್ಯಕ್ಕೆ ಫಸ್ಟ್ ಇಲ್ಲಿ ಮುರುಗನ್ ದೇವಸ್ಥಾನ ನೋಡ್ಕೊಂಬಿಟ್ಟು, ಇಲ್ಲೇ ಅದು ಬಂದ್ಬಿಟ್ಟು ಹಾಸ್ಪಿಟ್ಲ್ ಕಟ್ತಾ ಇದ್ದಾರೆ. ಈ ಕಡೆ ತಾಲೂಕು ಆಫೀಸು ಎರಡೂ ಇಲ್ಲೇ ಇದೆ. ಮುಂದೆ ಇನ್ನೂ ಸದ್ಯಕ್ಕೆ ಕಟ್ತಾ ಇದ್ದಾರೆ. ಕಟ್ಟಿ ಮುಗಿಸಿದ್ಮೇಲೆ ಮುಂದೆ ಬರೋಣ. ಈಗ ಸದ್ಯಕ್ಕೆ ಮುಂದೆ ಹೋಗೋಣ. ದೇವಸ್ಥಾನ ಗುರುವೆ, ಮುರುಗನ್ ದೇವಸ್ಥಾನ ನೋಡ್ಕೊಂಡು ಹೋಗ್ಬಿಡುವ. ಈ ಇಂಪಾರ್ಟೆಂಟು ಸನ್ಸೆಟ್ ನೋಡ್ಬೇಕು. ನಾವು ಸನ್ಸೆಟ್ ನೋಡೋಕ್ಕೋಸ್ಕರ ಬಂದಿದ್ದೀನಿ. ಇದು ಆಲ್ಮೋಸ್ಟ್ ಆಲ್ರೆಡಿ ಒಂದು ವೀಡಿಯೋ ಇದೆ, ಅದು ಬೆಳಗ್ಗೆ ಬಂದಿದ್ದು. ಇವಾಗ ಸಂಜೆ ಬಂದಿದ್ದೀನಿ. ಇದನ್ನು ನೋಡ್ಕೊಂಡು ಬರೋಣ. ಸನ್ರೈಸ್ ಮಾಡ್ಬೋದಲ್ಲ ಇಲ್ಲಿ? ಬೆಳಗ್ಗೆ ಹೊತ್ತು ಬಂದಿದ್ದೀನಿ ಅಲ್ಲ ಸನ್ರೈಸ್ ನೋಡೋಕ್ಕೆ. ಹೌದೇನು? ಅದು ಚೆನ್ನಾಗೈತೆ, ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ ಬಂದರೆ. ಇಲ್ಲಿ ಇವರು ಇಲ್ಲಿ ಹತ್ಬಿಟ್ರೆ ನಮ್ಮ ಹಿರಿಯರೆಲ್ಲ ಕಾಣುತ್ತೆ. ಸೂಪರ್. ಒಂದು ಕಡೆ ಏನಂದರೆ ಇವಾಗ ಸಂಡೇ ಅಲ್ಲ, ಬೆಳಗ್ಗಿಂದ ಎಲ್ಲೂ ಹೋಗಿಲ್ಲ. ಇವಾಗ ಬಂದಿದ್ದೀನಿ, ಸಂಜೆ ಆಯಿತು. ಇದೊಂದು ಪ್ಲೇಸ್ ನೆನಪಾಯಿತು. ಏನಂದರೆ ಇದೊಂಥರ ಎಂಥ ಪ್ಲೇಸ್ ಅಂದರೆ ಇಡನ್ ಪ್ಲೇಸ್ ಅಂತಾರಲ್ಲ. ಕೆಲವೊಂದು ಊರಲ್ಲಿ ಕೆಲವು ಜಾಗಗಳು ಯಾರಿಗೂ ಗೊತ್ತಿರಲ್ಲ. ಕೆಲವು ಹುಡುಗರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಬೇರೆ ಯಾರು ದೊಡ್ಡವ್ರು ಯಾರು ಬರೋಲ್ಲ. ಈ ಹುಡುಗರು ಅದೇ ತಿರುಗಾಡೋಕ್ಕೆ ಅಲ್ಲಿ ಬಂದಿರ್ತವೆ, ಹಂಗಾಗಿ ಇವೆಲ್ಲ ಗೊತ್ತಿರ್ತವೆ. ನಾವೇ ನೋಡಿದ್ದೀವಿ, ಆದರೂ ಒಂದು ಸತಿ ಎಲ್ಲರೂ ನೋಡಲಿ ಅಂತ ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಈಗ ಇಲ್ಲೇ ಮಾಡ್ತಾಯಿದ್ದೀವಿ. ಈ ಕಡೆ ಪ್ಲೇಸ್ ಮಾತ್ರ ಹೆಂಗಿದೆ ಗೊತ್ತಾಗೋರು, ಸುತ್ತ ನೀಲಗಿರಿ ಮರಗಳು. ಅದರಲ್ಲಿ ಈಗ ಸೂರ್ಯ ಮುಳುಗ್ತಾ ರೆಡಿ ಆಗ್ತಾ ಇದ್ದಾನೆ. ನಾವು ಕರೆಕ್ಟ್ ಟೈಮ್ ಬಂದುಬಿಟ್ಟಿದ್ದೀವಿ. ಇಲ್ಲಿ ಮಸ್ತ್ ಇದೆಯಲ್ಲ, ಅಲ್ಟಿಮೇಟ್ ಗುರು. ಇಲ್ಲಿ ವ್ಯೂ ನೋಡೋ ಗುರು. ಈಗ ವ್ಯೂ ಹಂಗೆ ಇಲ್ಲಿ ನೋಡ್ತಾ ಇರ್ರಿ, ಮಸ್ತ್ ಕಾಣೋದು ವ್ಯೂ ಮಾತ್ರ ಇಲ್ಲಿ. ಪ್ಲೇಸ್ ಮತ್ತು ಅಲ್ಟಿಮೇಟ್ ಗುರು. ಇದು ಅಲ್ಲಿ ಕಾಣೋದಲ್ಲ ಹಿರಿಯೂರು ಸಿಟಿ. ಆ ವೈಟ್ ಲೈನ್ಸ್ ಏನು ಕಾಣೋದು ಅದೆಲ್ಲ ಹಿರಿಯೂರು ಸಿಟಿ. ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ, ನೋಡೋಣ ಸನ್ಸೆಟ್. ಈಗ ಸನ್ಸೆಟ್ ಏನು ಸ್ವಲ್ಪ ಹೊತ್ತಿಗೆ ಮುಳುಗುತ್ತೆ. ಟೈಮ್ ಲಾಸ್ ಇಟ್ಬಿಟ್ಟು ಸ್ವಲ್ಪ ಕೂತ್ಕೊಳ್ಳೋಣ. ಈಗ ಅದು ಬಿಟ್ಟರೆ ಇದೆಲ್ಲ ಜಾಗ ಇದೆಯಲ್ಲ, ಇದೆಲ್ಲ ಮೊದಲೆಲ್ಲ ಫುಲ್ ಬೆಟ್ಟ ಕೂಡ ಹಂಗೆ ಇತ್ತು. ಈಗ ಜಸ್ಟ್ ಅದನ್ನ ವ್ಯವಸಾಯಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಜನ ಎಲ್ಲ. ಸದ್ಯಕ್ಕೆ ನಾವು ಬಂದಿದ್ದ ಕೆಲಸ ನೋಡೋದಕ್ಕೋಸ್ಕರ ನೋಡ್ಕೊಂಡು ಹೋಗ್ತಾ ಇರೋಣ. ಒಂಥರ ಪ್ಲೇಸೇ ಸುಖ ಗುರು ಇದೆಲ್ಲ. ಈ ಪ್ಲೇಸೆಲ್ಲ ಜಾಸ್ತಿ ಯಾರಿಗೂ ಗೊತ್ತೇ ಇರೋಲ್ಲ, ಯಾರೋ ಕೆಲವು ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ಸದ್ಯಕ್ಕೆ ಹಂಗೆ ನಮಗೂ ಗೊತ್ತಾಯ್ತೆ, ನಾವು ನೋಡೋಣ. ನಾವು ನೋಡ್ತಾ ಇದ್ದೀವಿ, ಹಂಗೆ ನೀವು ನೋಡ್ತಾ ಇರ್ರಿ ಬ್ರೋ. ಆ್ಯಕ್ಚುಲಿ ಅಲ್ಲಿ ನಮ್ಮ ಹಿರಿಯೂರಲ್ಲಿರುವಂಥ ಹಳೆಯ ಶುಗರ್ ಫ್ಯಾಕ್ಟ್ರಿ ಇದೆ. ಅಲ್ಲಿ ಕಾಣುತ್ತಲ್ಲ, ಅದು ಶುಗರ್ ಫ್ಯಾಕ್ಟ್ರಿ. ಝೂಮ್ ಮಾಡ್ತೀನಿ ನೋಡಿ, ಹಂಗೆ ಅಲ್ಲಿ ಕಾಣ್ತಿದೆ, ಅದು ಶುಗರ್ ಫ್ಯಾಕ್ಟ್ರಿ. ಸದ್ಯಕ್ಕೆ ಈಗ ರನ್ನಿಂಗ್ ಇಲ್ಲ, ಮೊದಲು ರನ್ನಿಂಗ್ ಇತ್ತು. ಅಲ್ಲಿಗೂ ಒಂದಿನ ಹೋಗಿ ನೋಡೋಣ. ಅದು ಸ್ಟಾಪ್ ಆಗಿರ್ಬೋದು, ಆದರೆ ಅಲ್ಲಿ ಹತ್ರಕ್ಕೆ ಹೋದಾಗ ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಅದು ನಮ್ಮ ಹಿರಿಯೂರಂಥ ಶುಗರ್ ಫ್ಯಾಕ್ಟ್ರಿ. ಪ್ಲೇಸ್ ಮಾತ್ರ ಮಸ್ತ್ ಐತಲ್ಲ ಅವರು. ಒಂಥರ ಹಿಡನ್ ಪ್ಲೇಸ್ ಅಂತಾರಲ್ಲ, ಹಂಗೆ ಅವ್ರು ಒಂದೊಂದು ಊರಲ್ಲಿ ಒಂದೊಂದು ಹಿಡನ್ ಪ್ಲೇಸ್ ಇರ್ತವೆ. ಅದೇ ಥರ ಇದು. ಈಗ ನೋಡೋಣ, ಜಾಗ ಮಾತ್ರ ಮಸ್ತು. ಸನ್ಸೆಟ್ ಆಗ್ತಾಯಿದೆ, ರೆಕಾರ್ಡಿಂಗ್ ಇಡೋಣ ಬೇಗ.
ಅಂತೂ ಸನ್ಸೆಟ್ ನೋಡಿದ್ದಾಯ್ತು ಗುರು. ಈಗ ಸೀದಾ ಮನೆ ಕಡೆಗೆ ಹೋಗೋಣ. ಹೋಗ್ಬಿಟ್ಟು ಮುಂದಿನ ಒಂದು ದಿನದಲ್ಲಿ ನೆಕ್ಸ್ಟ್ ಬೇರೆ ವೀಡಿಯೋನ ನಿಮ್ಮ ಮುಂದೆ ತರೋಣ. ಉದ್ದಕ್ಕೆ ಹೋಗೋಣ ಬನ್ನಿ. ನೋಡಿದ್ದಾಯ್ತು ಗುರು, ಈಗ ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ.